ರಾಜಣ್ಣ ಹನಿ ಟ್ರ್ಯಾಪ್ ಕೇಸ್ಗೆ ಸಿಐಡಿ ಎಂಟ್ರಿ. ಹನಿ ಟ್ರ್ಯಾಪ್ ಅಲ್ಲ, ಕೊಲೆ ಯತ್ನ ನಡೆದಿದೆ ಎಂದ ರಾಜಣ್ಣ ಪುತ್ರ ರಾಜೇಂದ್ರ. ಸಿದ್ದರಾಮಯ್ಯ ಸೂತ್ರಧಾರರು ಎಂದು ಅಶೋಕ್ ಆರೋಪ. ಇದೆಲ್ಲವನ್ನ ನೋಡೋಣ ಹನಿ ಟ್ರ್ಯಾಪ್ ನ್ಯೂಸ್ ಟಾಪ್ 9 ನಲ್ಲಿ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಕೇಸ್ಗೆ ಸಿಐಡಿ ಎಂಟ್ರಿ ಆಗಿದೆ. 2 ದಿನಗಳ ಹಿಂದೆ ತನ್ನ ಹಾಗೂ ಮಗನ ಮೇಲೆ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿದೆ, ತನಿಖೆ ಮಾಡಿಸಿ ಅಂತ ಗೃಹ ಸಚಿವರಿಗೆ ದೂರು ನೀಡಿದ್ರು. ಈ ದೂರನ್ನ ಡಿಜಿಗೆ ರವಾನಿಸಿದ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಕೇಸ್ಗೆ ಎಂಟ್ರಿ ಆಗಿದ್ದಾರೆ. ತನಿಖೆಯ ಭಾಗವಾಗಿ ನಿನ್ನೆ ತುಮಕೂರು, ಬೆಂಗಳೂರು ಹಾಗೂ ಮಧುಗಿರಿಯ ರಾಜಣ್ಣ ಮನೆಯಲ್ಲಿ ಪರಿಶೀಲಿಸಿದ್ದಾರೆ. ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿದ್ದಾರೆ ಅಂತ ಆರೋಪಿಸಿದ್ದ ಎಂಎಲ್ಸಿ ರಾಜೇಂದ್ರ ನನ್ನ ಕೊಲೆಗೆ ಯತ್ನಿಸಲಾಗಿತ್ತೆಂದು ನಿನ್ನೆ ಸ್ಫೋಟಕ ಆರೋಪ ಮಾಡಿದ್ದಾರೆ. ಈ ಸಂಬಂಧ ಬೆಂಗಳೂರಿನಲ್ಲಿ ಡಿಜಿ ಐಜಿಪಿ ಅಲೋಕ್ ಮೋಹನ್ಗೆ ಸಚಿವ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ದೂರು ಕೊಟ್ಟಿದ್ದಾರೆ. ಸುಪಾರಿಗೆ 5 ಲಕ್ಷ ಅಡ್ವಾನ್ಸ್ ಪಡೆದಿದ್ದಾರೆ ಅಂತ ಸುಪಾರಿ ಪಡೆದ ಬಗ್ಗೆ ಆಡಿಯೋ ಕೂಡ ಒದಗಿಸಿದ್ದಾರೆ. ಇಲ್ಲಮ್ಮ, ಅದೇ ನೀವು ಯಾವ ಹೇಳ್ತೀರ, ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಬಂದು ಪ್ರಯತ್ನನೂ ಮಾಡಿರ್ತಾರೆ. ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ. ಇನ್ನು ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಬಹಿರಂಗವಾಗಿ ತಮ್ಮ ವಿರುದ್ಧವೂ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ದಾರೆ ಅಂತ ಮಾರ್ಚ್ 22ರಂದು ಹೇಳಿದ್ರು. ಆದ್ರೆ ನಿನ್ನೆ ನನ್ನ ವಿರುದ್ಧ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿಲ್ಲ, ಯಾವುದ್ಯಾವುದೋ ಕರೆಗಳು ಬರ್ತಿರೋದ್ರ ಬಗ್ಗೆ ನಾನು ಹೇಳಿದ್ದು ಅಂತ ಹೇಳಿದ್ದಾರೆ. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ. ರಾಜಣ್ಣವ್ರನ್ನೂ ಬಹಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಬಹಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ. ಹನಿ ಟ್ರ್ಯಾಪ್ ನನ್ನ ಮೇಲೆ ಆಗೇ ಇಲ್ವಲ್ಲ. ನಾನು ಹನಿ ಟ್ರ್ಯಾಪ್ ಆಗಿದೆ ಅಂತ ನಾನು ಹೇಳಿ, ನನ್ನ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ನಿಮ್ಗೆ ಮುಂಚೆಯಿಂದ ಹೇಳ್ತೀನಿ. ಅದಕ್ಕೆ ಈಗ ರಾಜಣ್ಣವರು ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ. ಹೌದು, ನನಗೆ 2 ಬಾರಿ ಪ್ರಯತ್ನ ಮಾಡಿದ್ರು ಅಂತ ಮಾತನ್ನು ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಮುಂಚೆಯಿಂದನೂ ನಿಮ್ಮ ಹತ್ರ ಹೇಳ್ತಾ ಇರೋವಂಥದ್ದು, ನನಗೆ ಯಾರು ಬಂದು ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಂದಿಲ್ಲ. ರಾಜೇಂದ್ರ ದೂರು ಕೊಟ್ಟಿರುವ ಬಗ್ಗೆ ಅವರನ್ನೇ ಕೇಳಿಕೊಳ್ಳಬೇಕು ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಜೇಂದ್ರ ದೂರು ಕೊಟ್ಟಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನನ್ನ ಮಗನನ್ನೇ ಕೇಳಿ ಅಂತ ಹೇಳಿದ್ದಾರೆ. ಕೊಲೆ ಪ್ರಯತ್ನ ನಿಮ್ಮ ಮಗನ ಮೇಲೆ ನಡೆದಿದ್ದ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಯಾವುದೇ ರಿಯಾಕ್ಷನ್ ಕೊಡೋದಿಲ್ಲ. ಇದರ ಮಧ್ಯೆ ದೆಹಲಿಗೆ ತೆರಳಿರುವ ಡಿಸಿಎಂ ಡಿಕೆ ಹನಿ ಟ್ರ್ಯಾಪ್ ಬಗೆಗಿನ ಪ್ರಶ್ನೆಗೆ ತನಗೇನೋ ಗೊತ್ತಿಲ್ಲ ಅಂದ್ರು. ಪಕ್ಷದ ಮೀಟಿಂಗ್ ಇದೆ ಅಂತ ಸಿಎಂಗೆ ಹೇಳಿ ಬಂದಿದ್ದೇನೆ, ಅಷ್ಟು ಮಾತ್ರ ನನಗೆ ಗೊತ್ತು ಅಂತ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಫೋನ್ ಮಾಡ್ಬಿಟ್ಟು ಈಗ ಪಾರ್ಟಿ ಮೀಟಿಂಗ್ ಇದೆ, ಹೋಗ್ಬೇಕು ಅಂದ್ಬಿಟ್ಟು ಬಂದಿದ್ದೀನಿ, ಅಷ್ಟು ಮಾತ್ರ ನನಗೆ ಗೊತ್ತು. ಹನಿ ಟ್ರ್ಯಾಪ್ ಸೂತ್ರಧಾರ ಸಿಎಂ ಸಿದ್ದರಾಮಯ್ಯ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಆರ್ ಅಶೋಕ್, ಸಚಿವ ರಾಜಣ್ಣ ಸದನದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿದ್ರು. ಏಕಾಏಕಿ ಸದನದಲ್ಲಿ ತನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಎಂದ್ರು. ಕಂಪ್ಲೇಂಟ್ ಕೊಡುವುದನ್ನ ಬಿಟ್ಟು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದರ ಹಿಂದೆ ಕಾಂಗ್ರೆಸ್ ನಾಯಕರ ಕೈವಾಡವಿದೆ ಅಂತ ಹೇಳಿದ್ದಾರೆ. ಏಕಾಏಕಿ ರಾಜಣ್ಣ ಅವರು ನನ್ನ ಮೇಲೆ ಈ ಥರ ಹನಿ ಟ್ರ್ಯಾಪ್ ಆಗಿದೆ ಅಂತ ಸ್ವಯಂಪ್ರೇರಿತ ಹೇಳಿಕೆಯನ್ನು ಮಾಡಿದ್ದರಿಂದ ನನಗಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿನೇ ಇದರ ಸೂತ್ರಧಾರರು ಅಂತ ಅನಿಸುತ್ತೆ. ಸಿದ್ದರಾಮಯ್ಯನವರೇ ಇದರ ಸೂತ್ರಧಾರರು. ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕೊಡಬೇಕಾಯಿತು, ಮುಖ್ಯಮಂತ್ರಿಗಳು ಕೊಡಬೇಕಾಯಿತು. ಅದು ಬಿಟ್ಟು ಸದನದಲ್ಲಿ ಪ್ರಸ್ತಾವ ಮಾಡ್ತಾರೆ ಅಂದರೆ ಇದರಿಂದ ಕಾಂಗ್ರೆಸ್ಸಿನ ಹಲವಾರು ಮುಖಂಡರ ಕೈವಾಡನೂ ಇದೆ. ಎಂಎಲ್ಸಿ ಒಬ್ಬರನ್ನ ಕೊಲ್ಲಲು ಮುಂದಾಗಿದ್ದರು ಅಂದ್ರೆ ಕಾನೂನು ಸುವ್ಯವಸ್ಥೆ ಸರಿ ಇದೆಯಾ ಅಂತ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಪ್ರಶ್ನಿಸಿದ್ದಾರೆ. ಹನಿ ಟ್ರ್ಯಾಪ್ ಬುಡಕ್ಕೆ ಸುತ್ತಿಕೊಂಡಾಗ ದೂರು ಕೊಡುವುದಾಗಿ ಹೇಳಿದ್ರು, ಈಗ ಕೊಲೆ ಮಾಡಲು ಬಂದಿದ್ರು ಅಂತ ಹೇಳಿದ್ದಾರೆ. 2 ದಿನದಲ್ಲಿ ಯಾವುದೋ ಅಮಾಯಕನನ್ನ ತಂದು ನಿಲ್ಲಿಸ್ತಾರೆ ಅಂತ ಕಿಡಿಕಾರಿದ್ರು. ಎಂಎಲ್ಸಿ ರಾಜೇಂದ್ರ ತಮ್ಮ ಮೇಲೆ ಕೊಲೆ ಯತ್ನ ನಡೆದಿದೆ ಅಂತ ಹೇಳಿದ್ದಾರೆ. ಈ ವಿಚಾರ ಸರ್ಕಾರದ ಗಮನಕ್ಕೆ ಬಂದಿದೆಯಾ ಅಂತ ಎಂಎಲ್ಸಿ ರವಿಕುಮಾರ್ ಪ್ರಶ್ನಿಸಿದ್ದಾರೆ. ತನಿಖೆಗೆ ಒಳಪಡಿಸಲು ಸರ್ಕಾರ ಯಾಕೆ ಮೀನಾಮೇಷ ಎಣಿಸುತ್ತಿದೆ? ಗುಪ್ತಚರ ಇಲಾಖೆ ಮಣ್ಣು ತಿನ್ನುತ್ತಿದೆಯಾ ಅಂತ ರವಿಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಈ ಕೇಸನ್ನ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ.
ಹನಿ ಟ್ರ್ಯಾಪ್ ನಲ್ಲಿ ಸಿಎಂ ಸಿಲುಕಿದ್ದಾರೆಂಬ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಡದಿಯಲ್ಲಿ ಮಾತನಾಡಿದ ಅವರು, ಅವರೊಬ್ಬ ವಿಪಕ್ಷದ ನಾಯಕರಾಗಿ ಗೌರವಯುತವಾಗಿ ಮಾತನಾಡಬೇಕು. ನಾಲಿಗೆಗೆ ಬಂದ ಹಾಗೆ ಮಾತನಾಡುವುದು ಸರಿಯಲ್ಲ. ನಾವು ಕೆಲಸ ಮಾಡದೆ ಕೇವಲ ಹನಿ ಟ್ರ್ಯಾಪ್ ಮಾಡಿಕೊಂಡು ಕೂತಿದ್ದೇವೆ ಅಂತ ಗರಮಾದ್ರು. ಭೀಮಾ ಜ್ಯುವೆಲರ್ಸ್ ನಿಂದ ಯುಗಾದಿ ಹಬ್ಬಕ್ಕೆ ಚಿನ್ನ, ವಜ್ರ ಮತ್ತು ಬೆಳ್ಳಿ ಆಭರಣಗಳ ಮೇಲೆ ಅತ್ಯಾಕರ್ಷಕ ರಿಯಾಯಿತಿ ನೀಡಲಾಗ್ತಿದೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ 35%, ವಜ್ರದ ಆಭರಣಗಳ ಪ್ರತಿ ಕ್ಯಾರೆಟ್ಗೆ 20%, ಬೆಳ್ಳಿ ಆಭರಣಗಳ ಪ್ರತಿ ಕಿಲೋಗ್ರಾಂಗೆ 5,000ವರೆಗೆ ರಿಯಾಯಿತಿ ನೀಡಲಾಗ್ತಿದೆ. ಮೈಸೂರು ಭೀಮಾ ಜ್ಯುವೆಲರ್ಸ್ ಶೋರೂಮ್ನಲ್ಲಿ ಗ್ರಾಹಕರು ಸೀಮಿತ ಅವಧಿಗೆ ಈ ಯುಗಾದಿ ವಿಶೇಷ ರಿಯಾಯಿತಿಗಳನ್ನ ಪಡೆಯಬಹುದು.